ಫಿಗರ್ಸ್ ಕರೆಕ್ಟ್ ಬರಲಿ, ಏನಾದ್ರು ಅಪೋಸಿಷನ್ ತಪ್ಪಿದ್ರೆ ಅದು ನಾನು ರೆಕ್ಟಿಫೈ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ, ತಾವು ಅವ್ರು ಬೆಂಬಲ ಕೊಟ್ಟಿದ್ದೀರಾ. ನಾನು ಅವಾಗೆ ಹೇಳಿದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ. ನಾನು ಅಲ್ಲಿ ನಿಂತ್ಕೊಂತೀನಿ, ಸವಾಲ್ ಸ್ವೀಕರಿಸಿ ಅಂದೆ. ಇಲ್ಲ ಅಂತ ಓಡಬಿಟ್ರು. ಮುಂದಕ್ಕೆ ಹೋಗು. ಈಗ ಮೈಸೂರು ವಿಚಾರ ಬಂದಾಗ ಆಯ್ತು, ಈಗ ಅವ್ರು ಉತ್ತರ ದಾಖಲೆ ಕೊಡು. ಆಯ್ತು, ಹೇಳಿದ್ಯಾ? ಸಿದ್ದರಾಮಯ್ಯ ಟ್ರೈನ್ ಆಗಿರೋದು ಆಯ್ತು, ನಾನು ದಾಖಲೆ ಕೊಡ್ತೀನಿ ಅಂದಿದ್ದೆ ಉಲ್ಟಾ. ಸಬ್ಜೆಕ್ಟ್ ಬನ್ನಿ. ಅಧ್ಯಕ್ಷ ಒಂದು ನಿಮಿಷ. ಅಧ್ಯಕ್ಷ 2016ರಲ್ಲಿ ಒಂದೇ ಒಂದು ನಿಮಿಷ. ಅಲ್ಲ, ಇಲಾಖೆ ವಿರೋಧ ಪಕ್ಷದ ನಾಯಕರು ಪದೇ ಪದೇ ಕಾನೂನಿನ ಉಲ್ಲೇಖ ಕಾನೂನು ಅರ್ಜಿಗಳು ಸ್ವೀಕೃತ ಸಂಬಂಧದಲ್ಲಿ ಕಾನೂನಿನಲ್ಲಿ ಯಾವುದೋ ಒಂದನ್ನು ಅಧಿಕಾರಿಗಳು, ತಹಸೀಲ್ದಾರ್ ಅವರು ಸದನದ ದಾರಿ ಪರಿಶೀಲಿಸಿ ಸದನದ ದಾರಿ ತಪ್ಪುವಂತ ಕೆಲಸ ಮಾಡ್ತಾ ಇದ್ದೀನಿ. ಮುಂದೆ ಒಕ್ಕಾಸ್ತಿ ಎಂಬ ಪಾಣಿ ಅಂಕಣದಲ್ಲಿ ಕಾಲಂ 9ರಲ್ಲಿ ನಮೂದಿಸಲು ತ್ವರಿತಗತಿಯಲ್ಲಿ ಕ್ರಮ ವಹಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಚೀಫ್ ಸೆಕ್ರೆಟರಿ ಅವರು ಇವರು ಲೆಟರ್ ಕೊಡ್ತಾರೆ, ಬೇಗ ಮಾಡಿ ಅಂತೇಳಿ. ಅದಾದ್ಮೇಲೆ ಮತ್ತೆ ಡಾಕ್ಟರ್ ಕಂದಾಯ ಇಲಾಖೆಯಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪನವರು ಮುಖ್ಯಮಂತ್ರಿ ವಿಭಾಗಗಳ ಮಾಹಿತಿ ಕಾರ್ಯದರ್ಶಿಗಳು ಹೊರಡಿಸಿದ್ದಾರೆ ಇಡಬೇಕಾಗಿದೆ. ಅಧ್ಯಕ್ಷರೇ ಪ್ಲೀಸ್ ನೋಡಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಕಾಪಿ ಕೊಟ್ಟಿದ್ದಾರೆ, ಈ ಆದೇಶ ಕೊಟ್ಟಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳು ನಾವ್ ಯಾವ್ದು ನೋಟಿಸ್ ಕೊಡಲ್ಲ ಅಂತ ಹೇಳಿದ ಮೇಲೂ ಕೂಡ ಸರ್ಕಾರ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡಿರೋ ಪ್ರತಿನೂ ಕೂಡ ಹೇಳಿದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಜಮೀರ್ ಅಹಮದ್ ಹೇಳಿದ್ರು ನಾನು ಯಾರಿಗೂ ಧಮಕಿ ಹಾಕಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು. ಈಗ ಎಷ್ಟೊತ್ತು ಬೇಕಾಗ್ತೀನಿ? ಮುಗಿಸ್ತೀನಿ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಓಕೆ. ಇವರು ನಾವೆಂದು ಇವರು ಜಮೀರ್ ಅಹಮದ್ ಖಾನು ಎಲ್ಲಾ ಜಿಲ್ಲೆಗಳಿಗೂ ಹೋಗಿ ಒಕ್ಕ ಅದಾಲತ್ ಮಾಡಿದ್ರು. ಅವ್ರು ಹೇಳಿರೋದು, ನಾನು ಹೋಗಿ ಮುಖ್ಯಮಂತ್ರಿಗೆ ಹೇಳಿದೆ, ಸಾರ್ ಇಷ್ಟೊಂದು ಆಸ್ತಿ ಇದೆ ನಮ್ದು, ಎಲ್ಲ ಲೂಟಿ ಹೊಡೆದ್ಬಿಟ್ಟಿದ್ದಾರೆ, ನಿಮ್ದಲ್ಲ ಸರ್ ಅವ್ರದ್ದು, ಹೊಡೆದ್ಬಿಟ್ಟಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಮುಖ್ಯಮಂತ್ರಿ ಜಮೀರ್ ಹೋಗು ಎಲ್ಲ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿಸ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಚೇಂಜ್ ಮಾಡಿ ಬಂದ್ಬಿಡು ಅಂತ ಸುಳ್ಳು ಸುಳ್ಳು ವಿರೋಧ ಪಕ್ಷದ ನಾಯಕರ ಬಾಯಲ್ಲಿ ಈ ತರ ಸುಳ್ಳು ಬರಬಾರ್ದು. ಎಷ್ಟು ಸುಳ್ಳು ಹೇಳ್ಬಾರ್ದು. ನಾನು ಅಧಿಕಾರಿಗಳ ಸಭೆ ವಿರೋಧ ಪಕ್ಷ ನಾಯಕರು ಹೆಂಗೆ ಸ್ವಾಮಿ? ನಾನು ಒಂದು ಅದಾಲತ್ ಮಾಡುತ್ತಿರುವುದು ಅಲ್ಲ, ಒಳ್ಳೇದು ಹೇಳಿದ್ದಾರೆ, ಒಳ್ಳೇದು ಹೇಳ್ತೀನಿ, ಕೆಟ್ಟದ್ದಲ್ಲ ಇದು, ನಿನ್ ಪರವಾಗಿದೆ. ನಾನು ಒಕ್ಕ ಅದಾಲತ್ ಮಾಡುತ್ತಿರುವುದು ವೈಯಕ್ತಿಕ ತೀರ್ಮಾನ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಒಕ್ಕ ಅದಾಲತ್ ಮಾಡುತ್ತಿರುವುದು. ನಾನು ನಾಮಕಾವಾಸ್ತೆ ಮಾಡಿದ್ರೆ ಅವ್ರು ಹೇಳಿರೋ ರೆಕಾರ್ಡ್ ಅವ್ರದೇ ವಾಯ್ಸ್ ರೆಕಾರ್ಡ್ ಅಲ್ಲಿ ನೀವೇ ಸುಳ್ಳು ನಾನು ನಾಮಕಾವಾಸ್ತೆ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತ ನಿಮ್ ತಲೆಯಲ್ಲಿ ಇರ್ಕೂಡುದು. ಮುಂದೆ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೂ ಮೀಟಿಂಗ್ ಮಾಡುತ್ತೇನೆ. ವರ್ಕ್ ಮಿನಿಸ್ಟರ್ ಆದ್ಮೇಲೆ ವರ್ಷಕ್ಕೆ ಒಂದ್ಸಲ ಸಿಎಂಗೆ ಎಲ್ಲ ಬ್ರೀಫ್ ಮಾಡಬೇಕು. ನಾನು ವರ್ಕ್ ಮಿನಿಸ್ಟರ್ ಆದ್ಮೇಲೆ ಮೀಟಿಂಗ್ ನಲ್ಲಿ ಸಿಎಂಗೆ ಹೇಳಿದೆ, ಇಂತಿಷ್ಟು ಐತೆ, ಇಷ್ಟು ಇರಬೇಕಿತ್ತು, ಇಷ್ಟು ಎನ್ಕ್ರೋಚ್ ಆಗಿದೆ ಅಂತ ಸಿಎಂಗೆ ಎಲ್ಲ ಹೇಳಿದ ಮೇಲೆ ಅವ್ರು ಹೇಳಿದ್ರು, ಎಲ್ಲಾ ಜಿಲ್ಲೆಗಳಿಗೂ ಹೋಗು, ವರ್ಕ್ ಅದಾಲತ್ ಮಾಡಿ ನೋಟಿಸ್ ಕೊಟ್ಟು ವಶಪಡಿಸಿಕೊಳ್ಳಿ,
ಎಂದು ಸೂಚನೆ ಕೊಟ್ಟು ಸನ್ಮಾನ್ಯ ಅದಕ್ಕಾಗಿ ಇವತ್ತು ಬಂದಿದ್ದೀನಿ. ನನ್ನ ಇಲಾಖೆ ಇದು ನಾಮಕಾವಸ್ಥೆ ಮೀಟಿಂಗ್ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಹಿತಿ ಕೊಡಬೇಕು. ಆಡಿಯೋ ನಾನು ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ಎಲ್ಲಾ ಜಿಲ್ಲೆಗೆ ಹೋಗು ಮಾಡಂತಿಲ್ಲ. ಮಾನ್ಯ ಮುಖ್ಯಮಂತ್ರಿ ರಿವ್ಯೂ ಮೀಟಿಂಗ್ ಹೇಳಿ ಕೇಳಿ ಸರ್. ಕೇಳಕ್ಕೆ ತಯಾರಿಲ್ಲ ಅಂದ್ರೆ ಹೇಳಿ. ನಾನು ಸುಳ್ಳಿದ್ರೆ ಸ್ವಲ್ಪ ಅಶೋಕ್ ಅವರೇ ನಾನು ಏನ್ ಹೇಳಿದ್ದೀನಿ ಕೇಳಿ. ನಾನು ಏನ್ ಹೇಳಿದೆ ಅಂದ್ರೆ ಅಧಿಕಾರಿ ಮೀಟಿಂಗ್ಗಳಲ್ಲಿ ಕೇಳಿ ಸರ್. ನಾನು ಹೇಳ್ತಾ ಇಲ್ವಾ? ನಾನು ಹೇಳಕ್ ಕೇಳಿ. ನಾನು ಹೇಳಕ್ ಕೇಳಿ ಸ್ವಲ್ಪ. ನಾಮಕೆ ವಾಸ್ತೆ ಅಂತ ಮಾಡ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿದ್ರು. ರಿವ್ಯೂ ಮೀಟಿಂಗ್ ಅಲ್ಲಿ ಮಾನ್ಯ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆ ಅಂತ ಹೇಳಿದ್ದು ನಾನು. ಇಲ್ಲ, ಮುಖ್ಯಮಂತ್ರಿ ಸೂಚನೆ ಮೇಲೆ ನೀನ್ ಎಲ್ಲಾ ಕಡೆ ಹೋಗು, ಎಲ್ಲಾ ಕಡೆ ಮಾಡು ಅಂತ ಹೇಳಿದ್ರು. ಆಯ್ತು, ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರೆ ತಪ್ಪಿಲ್ಲ. ಮಾಡಿದ್ದಾರೆ. ಗುಡ್ ಜಾಬ್. ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ. ಇಲ್ಲಿಗೆ ನಿಂತಿದ್ರೆ ನಮ್ದೇನ್ ಅಬ್ಜೆಕ್ಷನ್ ಇರ್ಲಿಲ್ಲ. ಈಗ ಅವರು ಅರಣ್ಯ ಇಲಾಖೆಗೂ ಹೊರಟುಬಿಟ್ಟಿದ್ದಾರೆ. ಅರಣ್ಯ ಇಲಾಖೆ ಸುಪ್ರೀಂ ಕೋರ್ಟ್ ಹೇಳಿದೆ, ಒನ್ಸ್ ಫಾರೆಸ್ಟ್ ಆಲ್ವೇಸ್ ಫಾರೆಸ್ಟ್. ಅವ್ರು ಹೇಳಿರೋದು ಒನ್ಸ್ ಎ ಫಾರೆಸ್ಟ್ ಆಲ್ವೇಸ್ ಎ ಫಾರೆಸ್ಟ್. ನೋಡಿ, ಕೋರ್ಟ್ ತೀರ್ಪು. ನೋಡಿ, ಮುಖ್ಯ ನ್ಯಾಯಮೂರ್ತಿಗಳಾದ ಮೆಟೀರಿಯಲ್ ಇಲ್ಲ, ಡೈರೆಕ್ಟ್ ಫಾರೆಸ್ಟ್ ಹೋದ್ರು. ಮೆಟೀರಿಯಲ್ ಇಲ್ಲ. ಮೆಟೀರಿಯಲ್ ಇಲ್ಲ. ನಮ್ಮ ಹತ್ರ, ಅವ್ರ ಹತ್ರ ಮೆಟೀರಿಯಲ್ ಐತೆ, ನನ್ನ ಹತ್ರ ಮೆಟೀರಿಯಲ್ ಇಲ್ಲ. Ashwavega English News. Coming soon. Your channel, your voice, your trust.